के न्यूज़ में आपका स्वागत है। मैं सैयद अमजद। फॉरेस्ट डिपार्टमेंट बसों कल्याण की ओर से सेंड ऑफ और वेलकम कार्यक्रम किया गया। 29 जनवरी 2025 को फॉरेस्ट डिपार्टमेंट बसों कल्याण की ओर से संतोष कुमार यच्चे और निसार मनियार को उनके प्रमोशन होने पर उन्हें सेंड ऑफ किया गया, तो वहीं राहुल सडोरे और संतोष हलाले का वेलकम किया गया। इस प्रोग्राम की अध्यक्षता एसीएफ मुजीबुद्दीन ने की। ये कार्यक्रम आरएफओ महेंद्र मौर्य और आरएफओ ऐश्वर्या गुब्बर की निगरानी में किया गया। इस प्रोग्राम में एसीएफ मुजीबुद्दीन ने संतोष कुमार यच्चे और निसार मनियार के काम की तारीफ की, उन्हें मुबारकबाद देते हुए उनके नए काम के लिए नेक तमन्नाओं का इजहार किया। आरएफओ महेंद्र मौर्य ने भी उन्हें मुबारकबाद पेश करते हुए उन्हें अपनी ओर से बेस्ट विशेस दी। आरएफओ ऐश्वर्या गुब्बर ने भी उन्हें दिल की गहराइयों से मुबारकबाद पेश की। फॉरेस्ट डिपार्टमेंट की ओर से सभी ऑफिसर्स ने अपने अपने अंदाज में मुबारकबाद पेश किया और उनके काम की तारीफ की और साथ काम करने को अपने लिए बेहतरीन तजुर्बा बताया। इस मौके पर शामिल एसोसिएशन की ओर से इन सभी को मुबारकबाद दी गई और इन सब का सम्मान किया गया। इस कार्यक्रम में फॉरेस्ट डिपार्टमेंट के अलावा शामिल एसोसिएशन की ओर से सैयद मुस्तफ़ा, ज़ुबैर पराटे, ज़मीरुद्दीन के अलावा और भी फॉरेस्ट डिपार्टमेंट के वाचर्स और लोग मौजूद रहे। इस कार्यक्रम में आरएफओ निसार मनियार ने भी सभी का शुक्रिया अदा किया। ಪ್ರಮೋಷನ್ ಆಗಿದೆ ಅಂದರೆ ಎಲ್ಲರಿಗಿಂತ ಮುಖ್ಯವಾಗಿ ನಾನು ಸೀನಿಯರಿಟಿ ಸೇರ್ತೀನೋ ಇಲ್ಲೋ ಅಂತ ಗೊತ್ತಿಲ್ಲ. ಎಲ್ಲರಿಗಿಂತ ಮುಖ್ಯವಾಗಿ ನಾನು ಸಂತೋಷ್ ಸರಿಗೆ ಧನ್ಯವಾದ ಹೇಳಬೇಕು. ಸಂತೋಷ್ ಸರ್ ಒಂದು ನನಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಕೊಡಿಸಿ ನನಗೆ ಸೀನಿಯರಿಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಅವರಿಂದ ನಾನು ಇವತ್ತು DRF ಇಂದ RF ಆಗಿ ಪ್ರಮೋಷನ್ ಆಗಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ರೇಂಜಲ್ಲಿ ಕೆಲಸ ಮಾಡಬೇಕಾದ್ರೆ ಏನೇ ನಮಗೆ ವೈಲ್ಡ್ ಲೈಫಿಂದ ಬಂದಿದ್ವಿ, ಅದ್ರ ಬಗ್ಗೆ ಇಲ್ಲಿ ಬಂದ ಮೇಲೆ ಯಾವ ಥರ ಕೆಲಸ ಮಾಡಬೇಕು ಏನು ಅಂತ ಯಾವುದೇ ಅನುಭವ ಇರಲಿಲ್ಲ. ಏನೇ ಕೆಲಸ ಮಾಡಬೇಕಂದ್ರೆ ಇದು ಹೆಂಗೆ ಮಾಡ್ಬೇಕಂತಂದರೆ ಫಸ್ಟ್ ಮಾರ್ನಿಂಗ್ ಮುಂಜಾನೆ ಕಾಲು ಹೋಗೋದು ಸಂತೋಷ್ ಸರಿಗೆ, ಆಮೇಲೆ ಲಾಸ್ಟ್ ಎಲ್ಲರಿಗಿಂತ ಲಾಸ್ಟ್ ಕಾಲ್ ಹೋಗೋದು ಸಂತೋಷ್ ಸರಿಗೆ. ಅಂದರೆ ನೀವು आरएफओ संतोष कुमार यच्चे ने भी इस मौके पर सभी का शुक्रिया अदा किया और अपने पीरियड में वो जिन ऑफिसर्स के साथ काम किए हैं उन सब का शुक्रिया अदा किया और जो प्रेजेंट में ऑफिसर्स हैं उन सब का शुक्रिया अदा किया। आरएफओ संतोष कुमार यच्चे ने इस मौके पर एसीएफ से लेकर वाचर तक सभी को धन्यवाद किया। इसके अलावा आरएफओ संतोष कुमार यच्चे ने सोशल फॉरेस्ट, रेवेन्यू डिपार्टमेंट, मीडिया सभी का शुक्रिया अदा किया। ನಾವು ಸರಳ ಅಂದುಕೊಂಡು ಬಹಳಷ್ಟು ಅದ್ಧೂರಿಯಾಗಿ ಈ ಸಮಾರಂಭವನ್ನು ನಮ್ಮೆಲ್ಲ ವೇದಿಕೆ ಮೇಲಿರುವಂಥ ಸಾಹೇಬರು ಮತ್ತು ತಾವೆಲ್ಲ ಆಯೋಜನೆ ಮಾಡಿದಿರಿ. ಈ ಒಂದು ಕಾರ್ಯಕ್ರಮದ ಏನು ಕೇಂದ್ರ ಬಿಂದು ಈ ಕಾರ್ಯಕ್ರಮ ಅಧ್ಯಕ್ಷತೆ ಸ್ಥಾನವಹಿಸಿದಂಥ ನಮ್ಮ ನೆಚ್ಚಿನ ಸಹಾಯಕ ಹಣ್ಣು ಸಂರಕ್ಷಣಾಂತ ಶ್ರೀ ಮುಜಿಬುದ್ದೀನ್ ಸರ್ ಅವರಿಗೆ ಹಾಗೂ ನಮ್ಮ ನೆಚ್ಚಿನ ವಲಯಾನ್ಯಾಧಿಕಾರಿಗಳಂಥ ಶ್ರೀ ಮಹೇಂದ್ರ ಸರ್ ಅವರಿಗೂ ಮತ್ತು ಮೇಡಮ್ ಅವರಾದಂಥ ಐಶ್ವರ್ಯ ಮೇಡಮ್ ಅವರಿಗೂ ಹಾಗೂ ವೇದಿಕೆ ಮೇಲೆ ನನ್ನ ಜೊತೆ ಪದೋನ್ನತಿ ಹೊಂದಿದಂಥ ನನ್ನೆಲ್ಲ ಸಹೋದ್ಯೋಗಿಗಳು ಹಾಗೂ ನಮ್ಮೆಲ್ಲ ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ್ ಪ್ರಾದೇಶಿಕ ಮತ್ತು ಸಾಮಾಜಿಕ ಅರಣ್ಯ ವಲಯದ ಎಲ್ಲ ಸಹೋದ್ಯೋಗಿಗಳು ಮತ್ತು ಇಲ್ಲಿರುವಂಥ ಎಲ್ಲ ನೆಡತೋಪು ಕಾವಲುಗಾರರು ಎಲ್ಲರಿಗೂ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಭಾಳಷ್ಟು ಹೃದಯಸ್ಪರ್ಶಿ ಕಾರ್ಯಕ್ರಮ. ಆ್ಯಕ್ಚುಲಿ ಬೇರೆ ಟೈಮ್ ನಾ ಪ್ರತಿಯೊಂದು ಕಾರ್ಯಕ್ರಮ ನಾ ಹೆಂಕರಿಂಗ್ ಮಾಡ್ತೇನೆ ಏನೂ ಅನಿಸ್ತಿಲ್ಲ, ಫೀಲೇ ಆಗ್ತಿಲ್ಲ. ಬಟ್ ಇವತ್ತು ಭಾಳ ಯಾಕೋ ಮಾತಾಡ್ಲಿಕ್ಕೆ ಆಗ್ಲಾರ್ದಷ್ಟು ಒಂದು ಏನು ಭಾವ ಪರಿವೇಶತೆ ಇರೋಂಥ ಕಾರ್ಯಕ್ರಮ. ಅಂತಹ ಒಂದು ತಾವೆಲ್ಲ ಆತ್ಮೀಯವಾದಂಥ ಬೀಳ್ಕೊಡುಗೆ ಇವತ್ತು ನಮ್ಮೆಲ್ಲರೂ ಕೊಟ್ಟಿರಿ. ನಾವು ಮತ್ತೊಮ್ಮೆ 100 ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಒಂದು ಮನುಷ್ಯ ಒಂದು ವಲಯದಿಂದ ಟ್ರಾನ್ಸ್ಫರ್ ಹೋದಾಗ ನಾವು ಇಲ್ಲಿದ್ದು ಟ್ರಾನ್ಸ್ಫರ್ ಆಗಿ ಹೋಗಿ ಮುಂಬಡ್ತೇವೆ ಹೋಗಿವಿ ಅನ್ನೋಂಥ ಫೀಲೇ ಇದ್ದಿಲ್ಲ. ಇವತ್ತು ನೀವೆಲ್ಲ ಈ ಕಾರ್ಯಕ್ರಮ ಮಾಡಿ ಇಷ್ಟೆಲ್ಲ ಹೇಳೋದ್ರಿಂದ ಇವತ್ತು ನಾವು ಹೋದಲ್ಲಪ್ಪ ಇಲ್ಲಿ ಅನ್ನೋಂಥ ಭಾವನೆ ಬರ್ತಾ ಇದೆ. ಅಂಥ ಒಂದು ಅದ್ಧೂರಿ ಕಾರ್ಯಕ್ರಮ ಇವತ್ತು ನೆರವೇರಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ನನಗೆ ಆ್ಯಕ್ಚುಲಿ ನಾನು ರೆಗ್ಯುಲರ್ ಅಂದರೆ ನನಗೆ ಗೊತ್ತಿದ್ದಿಲ್ಲ. ನನ್ನ ಅಪಾಯಿಂಟ್ ಆದಂಗೆ ಹಿಡಿದು ಸ್ವಲ್ಪ ದಿನ ವೈಲ್ಡ್ ಲೈಫ್ ಮಾಡಿದೆ ಟ್ರೈನಿಂಗ್ ಆಗಬೇಕಾದ್ರೆ. ಅಲ್ಲಿಂದ ಒಂದೇ ವರ್ಷದಾಗ ಈಗ ಅದೇ ಸಾಮಾಜಿಕ ಅರಣ್ಯವಾಗಿ ಕಲಬುರಗಿಗೆ ಬಂದ. ಅಲ್ಲೇ ಸುಮಾರು 5-6 ವರ್ಷ ಡ್ಯೂಟಿ ಮಾಡಿದೆ. ಸೋಷಿಯಲ್ ಫಾರೆಸ್ಟ್ರಿ ಮಾಡಿ ರೆಗ್ಯುಲರ್ ಬರಬೇಕಾದ್ರೆ ಭಾಳ ಭಯ ಇತ್ತು.
ಎಲ್ಲರೂ ರೆಗ್ಯುಲರ್ ಹೋಗ್ಬೇಕು, ರೆಗ್ಯುಲರ್ ಕಲಿಬೇಕು, ಡಿಪಾರ್ಟ್ಮೆಂಟ್ ಅಂದ್ರೆ ರೆಗ್ಯುಲರ್ ಅದ, ಕಲೀರಿ ಹೋರಿ ಟೆರಿಟರಿಯಲ್ ಫಾರೆಸ್ಟ್ ಅಂತಂದ್ರು. ನನಗೆ ಒಂದು ದುಗುಡ, ಹೆಂಗೆ ರೆಗ್ಯುಲರ್ ಬರಬೇಕಾದ್ರೆ ಏನು ಇಲ್ಲೆಲ್ಲ ಗೊತ್ತಾಗಲ್ಲ, ಕೇಸ್ ಅಂದ್ರೆ ಗೊತ್ತಿಲ್ಲ, FIR ಅಂದ್ರೆ ಗೊತ್ತಿಲ್ಲ, ಮಹಾಜರ್ ಅಂದ್ರೆ ಗೊತ್ತಿಲ್ಲ, ಯಾವ್ದು ಬೇರೆ ಕೋರ್ಟ್ ಕಚೇರಿ ಒಂದಿನ ಹೋಗೇ ಇಲ್ಲ, ಹೆಂಗೆ ಮಾಡೋದು ಅಂತ ಭಾಳ ಒಂದು ಇದು ಇತ್ತು. ಅಂಥ ಟೈಮಲ್ಲಿ ರೆಗ್ಯುಲರ್ ಬಂದಾಗ ನಮಗೆ ಸಿಕ್ಕಂಥ ಎಲ್ಲ ವಲಯ ಅಧಿಕಾರಿಗಳು ಇಷ್ಟು ಕೋಪ್ರೇಷನ್ನ ಮತ್ತೆಲ್ಲ ನಮ್ಗೆ ಸ್ಟಾಫ್ ಒಂದು ಟೀಮಾಗಿ ಭಾಳ ಕೋಆರ್ಡಿನೇಷನ್. ಫಸ್ಟ್ ಇಲ್ಲಿ ಬಂದ ತಕ್ಷಣ ಅಲಿಯುದ್ದೀನ್ ಸರ್ ಇದ್ದರು. ಅವರು ಭಾಳ ನಾಲೆಜಿಬಲ್, ಒಟ್ಟು ಎಲ್ಲೂ ತೋರಿಸ್ಕೊಂಬಲ್ಲ, ಬಟ್ ನಾಲೆಜಿಬಲ್ ಪರ್ಸನ್ನ. ಅವ್ರು ಸುಮಾರು 3-4 ತಿಂಗಳದಾಗ ಭಾಳ ನೀಟಾಗಿ ಏನು ಮಾಡಬೇಕು ಏನೆಲ್ಲ ನೀಟಾಗಿ ಹೇಳಿದ್ರು. ಅದಾಗ ಸ್ವಲ್ಪ ದಿವ್ಸನಾಗ ಮಹೇಂದ್ರ ಸರ್ ಬಂದರು. ಮಹೇಂದ್ರ ಸರ್ ಬಂದಾಗ ಮತ್ತೆ ನಮ್ಮ ಟ್ರ್ಯಾಕ್ ಹೆಂಗಂತಂದರೆ ಈ ಲೆವೆಲ್ ನಾವು ಹೆಂಗೆ ಅಂತಂದ್ರೆ ಬಸವಣ್ಣವ್ರು ಒಂದು ವಚನದಾಗ ಹೇಳ್ತಾನೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಿಂದಲೂ ಬೇಡಿದೆ, ದಾಸಯ್ಯನ ಮನೆಯಿಂದ ಚೆನ್ನಯ್ಯನ ಮನೆಯಿಂದ ಬೇಡಿದೆ, ಎಲ್ಲ ಹಿರಿಯರು ನೆನೆದು ನನ್ನ ಅಕ್ಷಯ ಪಾತ್ರೆಯನ್ನು ತುಂಬಿದಾರಯ್ಯ. ಅಂದ್ರೆ ಎಲ್ಲರೂ ನಂಗೆ ಏನೂ ಗೊತ್ತಿದ್ದಿಲ್ಲ. ಮಹೇಂದ್ರ ಸರ್ ಬಂದರು, ಆಮ್ಯಾಗ ಇಲ್ಲಿ ಪ್ರಶಾಂತ್ ಇದ್ದರು, ಆಮ್ಯಾಗ ನಮ್ಮ ಮಹೇಶ್ಗಿಂತ ಮೊದಲು ವೀರಭದ್ರ, ಆಮೇಲೆ ಇಲ್ಲಿ ಪರಶುರಾಮ, ಶಿವಕುಮಾರ್, ಎಲ್ಲರೂ ಒಂದು ಡಿಫ್ರೆಂಟ್ ಆ್ಯಂಗಲ್ದಾಗ ತಮ್ಮದೇ ಟ್ಯಾಲೆಂಟ್ ಇದ್ದರು. ಎಲ್ಲ ಒಂದು ಮಾಹಿತಿಯಿಂದ ನಾವು ಸರ್ ಬಂದ್ಮ್ಯಾಗ ಒಂದು ಟ್ರ್ಯಾಕಿಗೆ ಬಿತ್ತು. ಅವಾಗ ಸುಮಾರು ಲಾಡಂತಿ ಸೆಕ್ಷನ್ದಾಗ ಅವಾಗ ಹಿಸ್ಟ್ರಿ 250 ಹೆಕ್ಟರ್ ವರ್ಕ್ ಮಾಡಿ ಎಲ್ಲ ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡಿದ್ವಿ. ನಾವು ರೆಗ್ಯುಲರೇ ಮಾಡಿರಲಿಲ್ಲ, ಆದರೂ ಎಂತೆಂಥ ಫ್ರೆಶರ್ ಬಂದ್ರು ಭೀ ಸರ್ನು ಸ್ಟ್ಯಾಂಡ್ ತೊಗೊಂಡು ನಿಂತಿಲ್ಲ ಸಂತೋಷ ಮಾಡೋದು. ಬೇರೆ ಬೇರೆ ಕಡೆ ಎಲ್ಲ ಫೋನ್ ಬಂದರೂ ಕೂಡ ಆ ವರ್ಷ ಸುಮಾರು 2018, 19, 20, 20ದಾಗ 250 ಹೆಕ್ಟರ್ ಎಲ್ಲ ಒತ್ತುವರಿ ಬಿಡಿಸಿ, ಅದು ಮತ್ತು ನನ್ನ ಊರಿರುವಂಥ ಜಾಗ ಸುತ್ತಮುತ್ತನೇ ಎಲ್ಲ 3 ಸುತ್ತಮುತ್ತನೇ ಇದ್ದು ಎಲ್ಲ ಫಾರೆಸ್ಟ್ ಲ್ಯಾಂಡ್ಗಳು, ಅದು ಬಿಡಿಸಿ ಅವಾಗ ಒಳ್ಳೆ ಕೆಲಸ ಮಾಡಿದ್ವಿ. ಅದಕ್ಕೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವಾಗ ಮಹೇಂದ್ರ ಸರ್ ಭಾಳ ಸಪೋರ್ಟಿವ್ ಆಗಿ, ಯಾವುದೇ ಕಾಲ್ ಬಂದರೂ ಬೆಂಡ್ ಆಗ್ತಿಲ್ಲ. ನಮಗೆ ಯಾವಾಗ ಕೆಲಸ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ಆಫೀಸರ್ಸ್ ಇದ್ದರು ನೋಡಂಬ್ರಿ ಸ್ವಲ್ಪ ತಡ್ರಿ ವೇಟ್ ಮಾಡ್ರಿ ಅಂತಂದ್ರೆ ನಾವು ಅಲ್ಲಿ ಅರ್ಧ ಆಗ್ತೀವಿ. ನಾವು ಹೋಗ್ಬೇಕಾದ್ರೆ ವಿಚಾರ ಮಾಡ್ತೀವಿ, ಈ ಸರ್ ಹೋಗೋದ 3 2ವರೆಗೆ ಫೋನ್ ಬರೋದು, ಆಫೀಸ್ ನೀಡ್ರಿ ಹೋಗೋರಿ ಅಂತೇಳಿ. ರಾತ್ರಿ ಅಂದ್ರೆ ರಾತ್ರಿ ಹಂಗೆ ನಮ್ದು ಒಂದು ಟೀಮ್ ಹೆಂಗೆ ಅಂತಂದ್ರೆ ಎಲ್ಲರೂ ಹೆಂಗೆ ನಿಸಾರ ಬಾಯ್ದಂದು ಮಾತು ಬರೋಕ್ಕೆ ಅವ್ರು ಟೈಪಿಂಗ್ ಅಷ್ಟು ಟೆಕ್ನಿಕಲಿ ಭಾಳ ಫಾಸ್ಟ್ ನಿಸಾರ. ಆಫೀಸ್ ವರ್ಕ್ ಜೊತೆಗೆ ಅವ್ರು ಯಾವತ್ತೂ ಸೆಕ್ಷನ್ ಏನು ಬೇಕಾಗಿಲ್ಲ. ನಾನು ಎಷ್ಟೋ ಸಲ ಇಲ್ಲ ನನ್ನ ಸೆಕ್ಷನ್ದಾಗ ಅವರೆಲ್ಲ ಈ ಫೆನ್ಸಿಂಗ್ ಅದು ಇದು ಸರಿಯಾಗಿರೋಲ್ಲ ಅವರೇ ಮಾಡ್ತಾರೆ. ಎಲ್ಲ ಮ್ಯಾಪ್ ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡಿದಂಥ ಮಹೇಂದ್ರ ಸರ್ ಮತ್ತು ಐಶ್ವರ್ಯ ಮೇಡಮ್ ಹಾಗೂ ಇಲ್ಲ ನಮ್ಮೆಲ್ಲ ಏನು ಕಸ ಕುಟುಂಬ ಏನು ನಮ್ಮ ಯಾರು ಮಹೇಶ್ ಇರ್ಬೋದು, ಪ್ರಶಾಂತ್ ಇರ್ಬೋದು, ಸಂತೋಷ್, ಅಂಬಾದಾಸ್ ಮತ್ತು ಸರ್ ಅವರು ಎಲ್ಲರಿಗೂ ಮತ್ತೊಮ್ಮೆ ತುಂಬಿರೋ ಧನ್ಯವಾದ ತಿಳಿಸ್ತಾ, ಎಲ್ಲ ಇಲ್ಲಿರುವಂಥ ನೆಡ್ತೊಪ್ಪು ಕಾವಲುಗಾರಿಗೂ ಕೂಡ ಭಾಳಷ್ಟು ಧನ್ಯವಾದ ಹೇಳ್ತಾ, ತಾವೆಲ್ಲ ಒಳ್ಳೆ ವರ್ಕ್ ಮಾಡಿದ್ರಂತೆ. ಈ ವರ್ಷ ಒಳ್ಳೆ ಪ್ಲಾಂಟೇಶನ್ ಆಗ್ಯಾವ. ಇದೇ ರೀತಿ ಬೆಂಕಿ ಸೀಸನ್ದಾಗ ಒಂದಿಷ್ಟು ಕಾಪಾಡ್ಕೊಂಡು ಹೋದ್ರೆ ಮುಂದಿನ ವರ್ಷ ದೊಡ್ಡ ಗಿಡಗಳು ಆಗ್ತಾವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ, ಈ ವೇದಿಕೆ ಮೇಲೆ ಆಸಿರೋಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.